ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಂದು ವಾಯ್ಸು ಕ್ಲಿಯರ್ ಆಗಿತ್ತು. ಮತ್ತೆ ಯಾಕೋ ನಿನ್ನೆಯಿಂದ ಸ್ವಲ್ಪ ಗಂಟಲು ಈ ವೆದರ್ಗೆ ಅಂತಲೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನಾನು ಆಲ್ರೆಡಿ ಇವಾಗ ಸೆಕೆಂಡ್ ಶಿಫ್ಟು. ನಾನು ಹೋಗೋದೇ ಲೇಟಾಗಿ ಮೊನ್ನೆ ಸ್ವಲ್ಪ ಕಂಟಿನ್ಯೂ ಡ್ಯೂಟಿ ಮಾಡಿದ್ನಲ್ಲ, ಹಂಗಾಗಿ ಸ್ವಲ್ಪ ನಾನು ಮೈಸೂರಿಗೆ ಹೋಗಿದ್ದೆ. ಹಾಸ್ಪಿಟ್ಲಲ್ಲಿ ನಮ್ಮ ಕಸಿನ್ ಒಬ್ಬರನ್ನ ನೋಡ್ಕೊಂಡು ಬರಬೇಕಿತ್ತು ಫ್ರೆಂಡ್ಸ್. ಹಂಗಾಗಿ ಅಲ್ಲಿ ನೈಟೇ ಹೋದ್ನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಆದರೆ ಇವತ್ತು ಸ್ವಲ್ಪ ಕಮ್ಮಿ ಇದೆ. ನೆನ್ನೆ ಟ್ಯಾಬ್ಲೆಟ್ ತೊಗೊಂಡೆ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಈಗ ಆಲ್ರೆಡಿ ಟೈಮ್ ಆಗಿದೆ. ನಾನು ಸ್ವಲ್ಪ ಟಯರ್ಡ್ ಆಗಿದ್ದಿಲ್ಲ 3-4 ಡೇಸಿಂದ, ಹಂಗಾಗಿ ನಾನು ಲೇಟಾಗೇ ಇದ್ದೆ. ಲೇಟಾಗಿ ಅಂದರೆ ಒಂದು 9 ಗಂಟೆಗೆ ಎದ್ದಿದ್ದೀನಿ ಇವತ್ತು ಫ್ರೆಂಡ್ಸ್. ಈಗ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ. ನೋಡಿ, ಬೆಂಡೆಕಾಯಿಗೆ ನಾನು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮಟ. ಬನ್ನಿ ಫ್ರೆಂಡ್ಸ್, ಈಗ ನಾನೊಂದು ತೆವೆನ ಇಟ್ಟಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಮೈಸೂರಿಗೆ ಹೋಗಿದ್ನಲ್ಲ, ಫುಲ್ಲು ಟಯರ್ಡ್ ಆಗೋಯ್ತು. ಯಾಕೆಂದರೆ ನಾನು ನೈಟಲ್ಲೇ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್. ಯಾಕೆಂದರೆ ನಾನು ಮಾರ್ನಿಂಗು ಕೆಲಸಕ್ಕೆ ಬರಬೇಕಿತ್ತಿಲ್ಲಿ, ಅದಕ್ಕೋಸ್ಕರ ನಾನು ನೈಟಲ್ಲೇ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದೆ. ಹಾಸ್ಪಿಟ್ಲಲ್ಲಿ ಇರ್ತೀರಲ್ಲ, ಮತ್ತೆ ಹೋಗೋಕ್ಕಾಗಲ್ಲ ಅಂತ. ಹಂಗಾಗಿ ಫ್ರೆಂಡ್ಸ್, ಈಗ ನಾನಿವತ್ತು ಪಲ್ಯನ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಒಂದು ತೆವೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಅದರಲ್ಲಿ ನಾನು 1 ಸ್ಪೂನ್ ಆಯಿಲ್ನ ಹಾಕಿದ್ದೀನಿ. ಈಗ ನಾನು ಬೆಂಡೆಕಾಯಿನ ಯಾವ ರೀತಿ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಉರಿಯುವಾಗಲೇ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತೀರಾ ಫ್ರೆಂಡ್ಸ್. ಬನ್ನಿ, ಇವಾಗ ನಾವು ಬೆಂಡೆಕಾಯಿನ ಯಾವ ರೀತಿ ಹುರ್ತೀವಿ ಅಂತ ಹೊಡೆಯೋಣ ಫ್ರೆಂಡ್ಸ್. ನಾನು ನೈಟೇ ಬಟ್ಟೆನ ವಾಶ್ ಮಾಡಿದ್ದೆ, ಮೇಲೆ ಹಾಕಿರಲಿಲ್ಲ. ಇವಾಗ ಹೋಗಿ ಹಾಕ್ಬಿಟ್ಟು ಬಂದೆ. ಆಮೇಲೆ ಫ್ರೆಂಡ್ಸ್, ಬೆಂಡೆಕಾಯಿ ಹೆಲ್ತ್ಗೂ ತುಂಬ ಒಳ್ಳೆಯದು. ನಾವು ಡೈಲಿ ಮಾಡಲಿಲ್ಲ ಅಂದರೂ ವಾರದಲ್ಲಿ ಯಾವಾಗಾದರೂ ಒಂದ್ಸರಿ ಮಾಡಬೇಕಲ್ಲ ಫ್ರೆಂಡ್ಸ್. ಹಾಗೆ ನಾನು ಇವತ್ತು ರಾತ್ರಿ ಅಂಗಡಿಗೆ ಹೋಗಿದ್ದೆ. ಆವಾಗ ಅವರೆಕಾಯಿ ಎಲ್ಲ ತೊಗೊಂಡು ಬಂದಲ್ಲ, ಆವಾಗ ಇದನ್ನು ತಂದೆ. ಅವರೆಕಾಳು ಚಿಲ್ಕಿಸ್ಬೇಕು ಫ್ರೆಂಡ್ಸ್. ನೋಡೋಣ ಟೈಮ್ ಇದ್ದರೆ ನಾನು ಅವರೆಕಾಯಿ ಬೇಡ ಸಾಂಬಾರು ಮಾಡಬೇಕು. ಸಾಂಬಾರಿಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿದರೆ ಫ್ರೆಂಡ್ಸ್, ನೋಡಿ, ನಾನು ನಿಂಬೆಹಣ್ಣು ಹಾಕೋದನ್ನ ಯೂಟ್ಯೂಬಲ್ಲೇ ಯಾರೋ ತೋರಿಸಿದ್ರು. ಅದು ಹಾಕಿದ್ರೆ ಅಂಟಲ್ಲ ಅಂತ. ಬನ್ನಿ, ಅದಕ್ಕೊಂದು ಸ್ವಲ್ಪನೇ ಹಿಂಡಾಗ ನೋಡಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬರ್ಸೇ ತೋರಿಸಿದ್ರು, ಇದನ್ನು ಹಾಕಿದ್ರೆ ಅಂಟಲ್ಲ ಇದು ಬೆಂಡೆಕಾಯಿ ಅಂತ. ಹಂಗಾಗಿ ಫ್ರೆಂಡ್ಸ್, ನಾನು ಇವಾಗ ಅದನ್ನು ಹಾಕಿದ್ದೀನಿ. ಒಂದೇ ಒಂದು ನಿಮಿಷ ಇದನ್ನು ಕ್ಲೀನಾಗಿ ಹುರಿಯೋಣ ಬನ್ನಿ. ಆಯಲ್ಲಿ ಇದಕ್ಕೇನು ಫ್ರೆಂಡ್ಸ್, ನಾವು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ತೊಂದರೆ. ಯಾಕೆಂದರೆ ಇದನ್ನು ನಾವು ಎಣ್ಣೆನಲ್ಲೇ ಫ್ರೈ ಮಾಡಬೇಕಲ್ಲ, ಹಂಗಾಗಿ ಇದಕ್ಕೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಬೇಕು. ನಾನು ಫ್ರೆಂಡ್ಸ್ 3 ಡೇಸ್ 4 ಡೇಸಿಂದ ವೀಡಿಯೋ ಆಗೋಕ್ಕಾಗಲಿಲ್ಲ, ನನಗೆ ಟೈಮ್ ಇರಲಿಲ್ಲ. ಅದಕ್ಕೆ ಇವತ್ತು ಮಾತ್ರ ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ಈಗ ಹುರಿದಾಯಿತು. ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇನ್ನೇನು ಅದರಲ್ಲೇ ಎಣ್ಣೆಲಿ ಹುರಿದಿದ್ದೀವಲ್ಲ ಫ್ರೆಂಡ್ಸ್, ಸಾಕು ಆಯಿಲ್. ಎಣ್ಣೆ 2 ನಿಮಿಷ ಬಿಸಿ ಆಗಲಿ ಫ್ರೆಂಡ್ಸ್. ಇದು ತೆಳ್ಳಗೂ ಮಾಡ್ಬೋದು, ನೀರು ಥರ. ಆದರೆ ನಾನು ಉಡಿಪಲ್ಲಿ ಥರ ಮಾಡ್ತೇನೆ, ಯಾಕಂದರೆ ಚಪಾತಿಗಲ್ವಾ, ಹಂಗಾಗಿ. ನೋಡಿ ಫ್ರೆಂಡ್ಸ್, ಸಾಸಿವೆ, ಆದಮೇಲೆ ಜೀರಿಗೆ, ಫ್ರೆಂಡ್ಸ್ ಈರುಳ್ಳಿ. ನಾನು ಒಂದೇ ಒಂದು ಹಸಿಮೆಣಸಿನಕಾಯಿನ ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಸಾಂಬಾರು ಪುಡಿ ಹಾಕ್ತೀನಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೋಡಿದ್ರೆ ಸ್ವಲ್ಪ ಬೇಯಿಸಿದಂಗೆ ಹಾಕಿ ಏನು ತೊಂದರೆ ಇಲ್ಲ. ಯಾಕಂದರೆ ಟೊಮೊಟೊನೂ ಬೇಯಬೇಕಲ್ಲ. ಆಲ್ರೆಡಿ ಬೆಂಡೆಕಾಯಿ ನಾವು ಬೇಯಿಸಿಟ್ಕೊಂಡಿದ್ದೀವಿ ಅಂದರೆ ಬೆಂಡೆಕಾಯಿ ಸ್ವಲ್ಪ ಉರಿಬೇಕು ಅನ್ನೋದ್ಬಿಟ್ರೆ ಫ್ರೆಂಡ್ಸ್, ಅದು ಈಗಿನೇ ಪಲ್ಯ ಮಾಡೋದು. ಚೂರು ಇದಕ್ಕೆ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್.
ಬಿಸಿಲಂತೂ ಹೇಳ್ಬಾರ್ದು ಫ್ರೆಂಡ್ಸ್, ಅಷ್ಟೊಂದು ಬಿಸಿಲಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಬೇಯಿತು. ಈಗ ನಾವು ಬೆಂಡೆಕಾಯಿ ಹಾಕೋಣ ಬನ್ನಿ, ಹುರಿದಿಟ್ಟಿದ್ದೀವಲ್ಲ. ಈ ಟೈಮಲ್ಲಿ ಫ್ರೆಂಡ್ಸ್ ಒಂದೇ ಒಂದು ಸ್ಪೂನಷ್ಟು ವಾಟರ್, ಜಾಸ್ತಿ ಇಲ್ಲ. ಈಗ ಫ್ರೆಂಡ್ಸ್ ಖಾರ ನಿಮ್ಗೆ ಎಷ್ಟು ಖಾರ ತಿಂತೀವಿ ಅಷ್ಟು. ಫ್ರೆಂಡ್ಸ್ ನಾನು ಇದಕ್ಕೆ ಅರ್ಧ ಸ್ಪೂನೇ ಹಾಕೋದು, ಸಾಂಬಾರಿಗೆಲ್ಲ ಹಾಕ್ತೀನಲ್ಲ ಅದೇ ಪುಡಿ, ಅರ್ಧ ಸ್ಪೂನೇ ಹಾಕೋದು ಫ್ರೆಂಡ್ಸ್. ನಾನು ಖಾರ ಜಾಸ್ತಿ ತಿನ್ನಲ್ಲ. ಎರಡು ನಿಮಿಷ ನೋಡಿ ಈ ಥರ ಬೇಯಿಸ್ಬೇಕು. ಅದರಲ್ಲೇನು ನೀರು ಕಾಣಲ್ಲ ನೋಡಿ ಫ್ರೆಂಡ್ಸ್. ಇವಾಗ ನಾನು ತೆಂಗಿನಕಾಯಿ ತುರಿನ ಹಾಕ್ತೇನೆ, ಕಾಣಿಸ್ತಾ ಇದೆಯಾ? ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆನ ನೋಡ್ಕೋಬೋದು. ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಈ ಪಲ್ಯದ್ದು. ಇದು ನೀವು ರೈಸ್ಗಾದರೂ ನೆಂಚ್ಕೋಬೋದು, ಚಪಾತಿ ರೊಟ್ಟಿ ಸೈಡ್ ಇಷ್ಟಾಗೂ ಮಾಡ್ಕೋಬೋದು. ಏನಿಲ್ಲ ಫ್ರೆಂಡ್ಸ್, ಒಂದೇ ಒಂದು ಚೂರನ್ನ ಉಪ್ಪು ಹಾಕಬೇಕು. ಎಲ್ಲ ಕರೆಕ್ಟಾಗಿದೆ. ಏನು ಅಂಗಡಿಗೆ ಹೋದಾಗೆಲ್ಲ ನಾನು ಕೊತ್ತಂಬರಿ ಸೊಪ್ಪನ್ನ ಮರೆತು ಬರ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡಬೇಕಲ್ಲ, ಆಲ್ರೆಡಿ ಅದನ್ನು ಉರಿವಾಗಲೂ ಉಪ್ಪು ಹಾಕಿದ್ದೀವಲ್ಲ, ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇದ್ರದ್ದು ಪಲ್ಯದ್ದು ಆಗೋಯ್ತು ಫ್ರೆಂಡ್ಸ್. ಆಲ್ರೆಡಿ ನಿಂಬೆಹಣ್ಣು ರಸ ಬಿಟ್ಟಿದ್ದೀವಿ, ಸ್ವಲ್ಪ ಟೊಮೊಟೊನೂ ಹಾಕಿದ್ದೀವಿ ಫ್ರೆಂಡ್ಸ್. ನಾನು ಈ ಪಲ್ಯನ ಮಾಡ್ತಾಯಿರೋದು ಚಪಾತಿಗೆ. ನಾನು ಎಷ್ಟೊತ್ತಲ್ಲ ಚಪಾತಿ ಬೇಯಿಸೋದನ್ನ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬರೀ ಪಲ್ಯನ ಎಷ್ಟು ನಮಗೆ ಟೈಮ್ ಇದ್ದಾಗ ಎಷ್ಟು ಬೇಗ ಪಲ್ಯನ ಮಾಡ್ಕೋಬೋದು, ಒಂದು ಅರ್ಜೆಂಟಲ್ಲಿ ಆಗಿರ್ಬೋದು, ಯಾವಾಗಲೇ ಆಗಿರ್ಬೋದು, ಎಷ್ಟು ಬೇಗ ಪಲ್ಯನ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಇನ್ನೊಂದು ಸಲ ಉಪ್ಪನ್ನ ನೋಡ್ತೀನಿ. ಇಲ್ಲ ಫ್ರೆಂಡ್ಸ್, ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗಿದೆ ನೋಡಿ ಫ್ರೆಂಡ್ಸ್. ಪಲ್ಯ ಫ್ರೆಂಡ್ಸ್ ಪೂರ್ತಿ ಪಲ್ಯ ರೆಡಿ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.